ಇದು ವಿಜಯಪುರ ಜಿಲ್ಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ದೀನಿ. ಹೀಗಾಗಿ ಒಂದು ಪ್ರೀತಿ ವಿಶ್ವಾಸದಿಂದ ಹೇಳಿದ್ದಾರೆ. ಆದರೆ ನನಗೆ ಯಾವುದೂ ಕೂಡ ಈಗ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ನಾನು ಖುಷಿಯಾಗಿದ್ದೀನಿ. ಈಗ ಕೆಲವೊಂದು ಎಲ್ಲನೂ ಕೂಡ ಇಲ್ಲಿ ರಿಫಾರ್ಮ್ಸ್ ಮಾಡುವಂಥದ್ದು, ಹೊಸ ಪಾಲಿಸಿ, ಸಿಂಗಲ್ ವಿಂಡೋ, ಇದನ್ನು ಇನ್ನೂ ಅನೇಕ ಇದನ್ನು ಇಲ್ಲಿ ಮಾಡ್ತಾಯಿದ್ದೀನಿ ಈಗ. ಹೀಗಾಗಿ ಅಂಥದ್ದು ಯಾವುದೂ ವಿಚಾರಗಳಿಲ್ಲ. ಅವರು ತಮ್ಮ ಪ್ರೀತಿ ವಿಶ್ವಾಸದಿಂದ ಅವರೊಬ್ಬರೇ ಎಲ್ಲ ಭಾಳ ಜನ ಹೇಳ್ತಾರಲ್ಲಿ ಸ್ವಾಭಾವಿಕವಾಗಿ. ಹೀಗಾಗಿ ನಾನು ಇಲ್ಲಿ ಇದನ್ನೊಂದೇನೋ ಬಿಲ್ಡಪ್ ಮಾಡಿ ಅರ್ಧಕ್ಕೆ ಬಿಟ್ಟು ಹೋಗಿ ಇದು ಮಾಡುವಂಥ ಪ್ರಶ್ನೆ ಬರೋಂಗಿಲ್ಲ. ಐ ವಾಂಟ್ ಟು ಕಂಪ್ಲೀಟ್ ಇಟ್. ಪ್ರಾಬಬ್ಲಿ ಇನ್ನೊಂದು ವರ್ಷದಲ್ಲಿ ಎಲ್ಲವೂ ಕೂಡ ಮಟೀರಿಯಲೈಸ್ ಆಗಿ ಒಂದು ಹಂತಕ್ಕೆ ಬಂದಾಗ ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಇರ್ತದೆ. ನಾನು ಹೇಳಿದ್ದೀನಲ್ಲ ಈಗ, ಅಂಥದ್ದು ಯಾವುದೂ ಇಲ್ಲ, ಸ್ಪಷ್ಟವಾಗಿ ಹೇಳ್ತೇನೆ, ಅಂಥದ್ದಿಲ್ಲ. ಧರ್ಮಸ್ಥಳ ಕೇಸು ನ್ಯಾಷನಲ್ ಲೆವೆಲ್ ಅಲ್ಲಿ ಸುದ್ದಿ ಆಗ್ತಿದೆ ಸರ್. SIT ಕೂಡ ಮಾಡಿದ್ದಾರೆ, ಆದರೆ ಕೇವಲ ಒಂದು ಧಾರ್ಮಿಕ ಕೇಂದ್ರಗಳನ್ನ ಗುರಿಯಾಗಿಟ್ಕೊಂಡು ಕೆಲವರು ಟೀಕೆ ಮಾಡ್ತಿದ್ದಾರೆ. ಅಂದ್ರೆ ತನಿಖೆ ನಡೆಯುವ ಮುಂಚೆನೆ ಇಂಥವರೇ ಅಪರಾಧಿ ಅನ್ನೋ ರೀತಿಯಲ್ಲಿ ಅದು ತಪ್ಪು. ನಾನು ಕೂಡ ಭಾಳಷ್ಟು ಯೂಟ್ಯೂಬ್ ಚಾನಲ್ಸ್ನಲ್ಲಿ ಅದಾಗ ನೋಡ್ತಾ ಇರ್ತಾನೆ. ಅನೇಕ ವಿಚಾರಗಳನ್ನ ಇದು ಮಾಡ್ತಾರೆ. ಅದರಲ್ಲಿ SIT ತನಿಖೆ ಆಗ್ತದೆ. ಸೊ ಹೀಗಾಗಿ ತನಿಖೆ ಮುಗಿಯುವವರೆಗೂ ಕೂಡ ಯಾವುದೇ ಒಂದು ಊಹಾಪೋಹ ಆಗಲಿ ಅಥವಾ ಯಾವುದೇ ಒಂದು ಆ್ಯಂಗಲ್ನಲ್ಲಿ ಒಂದು ಸಹ ಜನ ವಿಚಾರ ಮಾಡೋದು ಅದು ತಪ್ಪು. ತನಿಖೆ ಆದಮೇಲೆ ಸತ್ಯಾಸತ್ಯತೆ ಬಳಿ ಬರ್ತದೆ. ಹೀಗಾಗಿ ಯಾರ ಮೇಲೂ ಕೂಡ ನಾವು ದೂಷಿಸುವಂಥದ್ದು, ಈಗಲೇ ಯಾರ ಮೇಲೆ ನಾವು ಇದು ಮಾಡುವಂಥದ್ದು ಅದು ಸರಿಯಾದದಂತಲ್ಲ. ಯಾವ ಒತ್ತಡ ಕೂಡ ಇಲ್ಲ, ಯಾವ ಒತ್ತಡಗಳು ಕೂಡ ಇಲ್ಲ. ಬಿಜೆಪಿಯವರು ಹೇಳ್ತಾರೆ ಮಂಜುನಾಥ ಶಾಪೆ ಸರ್ಕಾರಕ್ಕೆ ಬಿಡಲ್ಲ, ಬರೀ ಹಿಂದೂ ಧಾರ್ಮಿಕ ಕೇಂದ್ರಗಳ ಬಗ್ಗೆನೇ ಈ ಸರ್ಕಾರ. ನೋಡಿ, ಇಂಥ ಒಂದು ಬೆಳವಣಿಗೆ ಇರುತ್ತಂದು ವಿಶೇಷವಾಗಿರಲಿ. ಇವೆಲ್ಲ ಆದಮೇಲೆ ಸರ್ಕಾರ ಕೂತ್ರೆ ಏನಂತೀರ ನೀವು? ಇದರರ್ಥ ನಾವು SIT ರಚನೆ ಮಾಡಿದ್ದಾಗಲಿ ಅಥವಾ ಸರ್ಕಾರ ಯಾರ ಮೇಲಾದರೂ ಕೂಡ ನಾವು ಬೆರಳು ಮಾಡಿ ತೋರಿಸ್ತಾ ಇಲ್ಲ. ಇಂಥ ದೂರುಗಳು ಬಂದಮೇಲೆ ಸ್ವಲ್ಪ ಗಂಭೀರ ಸ್ವರೂಪದೂ ಆಗಿದ್ದಾವೆ. ಎಲ್ಲನೂ ಬರೀ ಕೇವಲ ನ್ಯಾಷನಲ್ ಮೀಡಿಯಾಸ್ ಜೊತೆಗೆ ನಾನು ನೋಡ್ತಾ ಇದ್ದೆ, ಇಂಡಿಯಾ ಟುಡೇ ಎಲ್ಲ ಮ್ಯಾಗಝಿನ್ಸ್ ನೋಡ್ತಾ ಇದ್ದೆ ನಾನು. ಎಲ್ಲರೂ ಕೂಡ ಇವತ್ತು ದಿವಸ ಇದ್ರ ಬಗ್ಗೆ ಬರೀತಾ ಇದ್ದಾರೆ. ಹೀಗೆಲ್ಲ ಇದ್ದಾಗ ಸತ್ಯಾಸತ್ಯತೆ ಅದೇನಿದೆ, ಎಂಥದ್ದಿದೆ, ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಆದಮೇಲೆ ಸತ್ಯ ಪರಿಸ್ಥಿತಿ ಗೊತ್ತಾಗೋದು. ಅಥವಾ ನಮ್ಮ ಸರ್ಕಾರ ಆಗಲಿ, ನಾವಾಗಲಿ, ಯಾರೇ ಆಗಲಿ ಒಂದು ದಿವಸ ಯಾರ ಮ್ಯಾಗೂ ಕೂಡ ಪಟ್ಟು ಮಾಡಿ ತೋರಿಸ್ತಿಲ್ಲ. ಹೀಗಾಗಿ ಇವ್ರು ಯಾಕೆ ಅದನ್ನು ಒಯ್ದು ಮಂಜುನಾಥ್ಗೆ ಹಚ್ಚುವಂಥ ಕೆಲಸ ಮಾಡ್ತಾರೆ? ಇದು BJPಯವರು ಇದರಲ್ಲಿ ಕೂಡ ರಾಜಕೀಯ ಮಾಡಲಿಕ್ಕೆ ಬಯಸಿದ್ದಾರೆ. ಸೊ ಹಾಗೆ ನಾವು ಯಾರನ್ನೂ ಕೂಡ ದೂಷಿಸುವಂಥದ್ದು, ಬೆರಳು ಮಾಡಿ ತೋರಿಸುವಂಥದ್ದು ಮಾಡಿಲ್ಲಲ್ಲ. ಮುಖ್ಯಮಂತ್ರಿಗಳೇ ಹೇಳಿದ್ರು ಸ್ಥಳೀಯವಾದ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ, ನೋಡಿ ಅದನ್ನ ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ತದನಂತರ ಇವತ್ತು ದಿವಸ ಎಲ್ಲ ಬೆಳವಣಿಗೆಗಳು ಏನಾಗಿದ್ದಾವೆ ಸ್ವಲ್ಪ ಭಾಳ ದೊಡ್ಡ ರೀತಿಯಲ್ಲಿ ಇವತ್ತು ದಿವಸ ಇದು ಆಯಿತು. ಎಲ್ಲೋ ಕಾಂಗ್ರೆಸ್ನವ್ರು ಇದನ್ನು SIT ಮಾಡೋಕ್ಕೆ ಹಿಂಜರಿತಾ ಇದ್ದಾರೆ ಅಂಥೇಳಿ ಇಂಥ ಒಂದು ದೊಡ್ಡ ಇದು ಆದಾಗ ಇದು ನ್ಯಾಷನಲ್ ಲೆವೆಲ್ ಇವತ್ತು ದಿವಸ ಇದು ಆದಮೇಲೆ ಯಾರೇ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರಲ್ಲಿ ಯಾರೇ ಇರಲಿ SIT ರಚಿಸುವಂಥದ್ದು ಅನಿವಾರ್ಯತೆ ಬಂದೇ ಬರ್ತದೆ. ಹೀಗಾಗಿ SIT ರಚನೆ ಮಾಡಿ, ಇದರ ಅರ್ಥ SIT ರಚನೆ ಮಾಡಿ ಯಾರನ್ನೇ ನಾವು ಗುರಿಯಾಗಿ ಇಟ್ಟುಕೊಂಡು ಅಂತ ಮಾಡುವಂಥ ಕೆಲಸ ನಮ್ಮದು ಯಾವುದೂ ಉದ್ದೇಶ ಇಲ್ಲ. ಆ SIT ಇದರಲ್ಲಿ ಇವತ್ತು ದಿವಸ ಏನು ಸತ್ಯ ಹೊರಗೆ ಬರ್ತದೆ ಅದು ಸತ್ಯ ಇರ್ತದೆ. ಹೀಗಾಗಿ ನೀವು ಯಾಕೆ ಅದರ ಯಾರನ್ನೋ ಕಡೆ ಬಟ್ಟೆ ಮಾಡಿ ತೋರಿಸುವಂಥ ಕೆಲಸ ಮಾಡ್ತಾಯಿದ್ದೀರಿ? BJPಯವರು ಮಾಡ್ತಾಯಿದ್ರು ಬಟ್ಟೆ ಮಾಡಿ ತೋರಿಸುವಂಥ ಕೆಲಸ. ಈಗ ಮಂಜುನಾಥೇಶ್ವರ ಕಡೆ ಬಟ್ಟೆ ಮಾಡಿ ತೋರಿಸುವಂಥದ್ದು ಯಾರು ಮಾಡಿದಾರೆ? BJPಯವ್ರು. ನಾವು ಮಾಡಿಲ್ಲಲ್ಲ, ನಾವು ಹೇಳಿದ್ದೇವೆ ಏನಾದರೂ? ಅವ್ರು ಯಾರು ನೋಡ್ರಿ, ಯಾರು ಟಾರ್ಗೆಟ್ ಮಾಡೋಕ್ಕಾಗಲ್ಲ. ನಾವು ಸ್ವಚ್ಛವಾಗಿದ್ದರೆ ಯಾರು ನಮ್ಮನ್ನ ಟಾರ್ಗೆಟ್ ಮಾಡಿ ಏನು ಮಾಡ್ತಾರೆ? ಆ ಟಾರ್ಗೆಟ್ ಮಾಡಿದ್ದು ಸತ್ಯಾಸತ್ಯ SIT ಎನ್ಕ್ವೈರಿ ಗೊತ್ತಾಗುತ್ತಲ್ಲ. ಹೀಗಾಗಿ ನಮ್ಮ ಉದ್ದೇಶ ಯಾರನ್ನೂ ಕೂಡ ಟಾರ್ಗೆಟ್ ಮಾಡೋದಿಲ್ಲ. ಇವತ್ತು ಧರ್ಮಸ್ಥಳ ಕ್ಷೇತ್ರ ಅತ್ಯಂತ ಪವಿತ್ರವಾದಂಥ ಕ್ಷೇತ್ರ, ಅಲ್ಲೆಲ್ಲರೂ ಕೂಡ ನಾವು ನಡ್ಕೋತೀವಿ. ಎಷ್ಟೋ ಇವತ್ತಿನ ಸಂದರ್ಭದಲ್ಲಿ ಹೋಗಿ
ಮಂಜುನಾಥೇಶ್ವರದಾಗ ಹತ್ರ ನಾವು ಪ್ರಮಾಣ ಮಾಡಿ ಇವತ್ತೊಂದು ದಿವಸ ನಾವು ಸತ್ಯವನ್ನು ಹೇಳ್ತೀವಿ. ಹೀಗಿದ್ದಾಗ ಅಲ್ಲಿ ಯಾರ ಮೇಲೆ ಟಾರ್ಗೆಟ್ ಮಾಡುವಂಥದ್ದಾಗಲಿ ಇದು ಮಾಡುವಂಥದ್ದು ಅದು ಆಗೋದಿಲ್ಲ. ಆ ಕೆಲಸಕ್ಕೆ ನಮ್ಮ ಸರ್ಕಾರ ಯಾವುದೇ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಸಣ್ಣ ವ್ಯಾಪಾರಿಗಳು ಇದೆಲ್ಲ GST ರಾಜ್ಯ ಸರ್ಕಾರ ತೆರಿಗೆ ರೀಸನ್ ನಂತರ ಬಿಜೆಪಿ ಆರೋಪ ಮಾಡ್ತಿದ್ದಾರೆ. ತೆರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಕಮರ್ಷಿಯಲ್ ಟ್ಯಾಕ್ಸ್ ಅವರಿಗೆ. ಹೀಗಾಗಿ ಬೇಕರಿಯವರು, ಕಾಂಡಿಮೆಂಟ್ಸು, ಟೀ ಶಾಪು, ತರಕಾರಿಯವರು ನೋಡಿ ಅದ್ರ ಬಗ್ಗೆ ಈಗಾಗಲೇ ಎರಡು ವಿಚಾರಗಳಿದ್ದಾವೆ. ಒಂದು GST ಮತ್ತು ಇನ್ನೊಂದು ಸೇಲ್ಸ್ ಟ್ಯಾಕ್ಸು. ಸೊ ಹೀಗಾಗಿ ಈಗ GSTನ ಎಲ್ಲದರ ಮೇಲೂ ಕೂಡ ಹಾಕಿದ್ದಾರೆ. ಯಾವ ಬೇಕ್ರಿನೂ ನೋಡ್ಬಿಟ್ಟಿದ್ದಾರೆ GSTದಾಗ. ಸೊ ಹೀಗಾಗಿ ಆ ಗೊಂದಲ ಇವತ್ತೊಂದು ದಿವಸ ಇದೆ. ಆ ಗೊಂದಲವನ್ನು ಸರಿಪಡಿಸ್ತಾರೆ ಇವತ್ತು. ಬೇಕ್ರಿ ಮೇಲೆ ಇದ್ರ ಮೇಲೆ ಎಲ್ಲನೂ ಕೂಡ GST ಹಾಕಿದ್ದಾರೆ. ಯಾರು ಬಿಟ್ಟಿದ್ದಾರಾ? ಇದ್ರ ಮೇಲೆ ಬಿಟ್ಟಿದ್ದಾರೆ, ಚುರುಮುರು ಮ್ಯಾಗೂ ಬಿಟ್ಟಿಲ್ಲ. ಏನೇನು ಪ್ಯಾಕ್ ಆಗ್ತದೆ ಅದ್ರ ಮೇಲೆಲ್ಲ ಬರ್ತದೆ. ಹಾಲು ಪ್ಯಾಕ್ ಮಾಡ್ತಾರೆ ಅದ್ರ ಮೇಲೂ ಬರ್ತದೆ. ಪಾಕೆಟ್ನಲ್ಲಿ ಹಾಕಿದ್ದು ಎಲ್ಲವನ್ನೂ ಕೂಡ GST ಬಂದ್ಬಿಡ್ತದೆ, ಸೀಲ್ಡು. ಕೇಂದ್ರದ ಜೊತೆ ಏನಾದ್ರು ಈ ಬಗ್ಗೆ ಮಾತಾಡೋದಕ್ಕೆ ನನಗೆ ಗೊತ್ತಾ ಮುಖ್ಯ ಅದೇನು ವಿಚಾರ ನಡೀತಾ ಇದೆ. ನನಗೆ 2-3 ದಿವಸ ನಾನು ಎಲ್ಲ ವಿಚಾರ ತಿಳ್ಕೊಂಡು ನಾನು ಹೇಳ್ತೀನಿ ನಿಮಗೆ. GST ವಿಚಾರ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಸರ್. ಸ್ಟೇಟ್ ಗೌರ್ಮೆಂಟ್ ಮಾಡ್ತಾ ಇದೆ ಅಂತ. ಏನು ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು GST ಎಲ್ಲ ಕೇಂದ್ರ ಸರ್ಕಾರ ವಹಿಸ್ತಾ ಇದೆ ಅಂತ ಹೇಳಿದ್ವಿ ನಾವು. ಓಕೆ, ಜಗದೀಶ್ ಶೆಟ್ಟರ್ ಅವರು ಹೇಳ್ತಿದ್ದಾರೆ ಸರ್, CM DCM ಕಿತ್ತಾಟದಿಂದ ಸರ್ಕಾರಕ್ಕೆ ಹೆಚ್ಚು ಆಯುಷ್ ಸರ್ಕಾರ ಬಿದ್ದೋಗ್ಬಿಡ್ತಾರೆ. ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬಿಟ್ಟು ಜಿಗದ್ ನಮ್ಮ ಕಾಂಗ್ರೆಸ್ ಬಂದಿದ್ದಾರಲ್ಲ, ಅವಾಗ ಯಾತಕ್ಕಾಗಿ ಬಂದಿದ್ರು ಅವರು? ಜಗದೀಶ್ ಶೆಟ್ಟರ್ ಅವರು BJP ಬಿಟ್ಟು ಕಾಂಗ್ರೆಸ್ ಬಂದು ಚುನಾವಣೆ ಸ್ಪರ್ಧಿಸಿ ಸೋತು ಆಮೇಲೆ MLC ಆಗಿ ಮುಂದೆ ವಾಪಸ್ BJPಗೆ ಹೋದಲ್ಲ, ಅವಾಗ ಯಾವ್ದಕ್ಕೆ ಬಂದಿದ್ರು ಅವರು? ಅವಾಗ ಯಾತಕ್ಕಾಗಿ ಬಂದಿದ್ರು? ಕರ್ಕೊಂಡು ಬಂದಿದ್ರು. ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅವ್ರು ಚುನಾವಣೆ ಟಿಕೆಟು ಕೊಟ್ಟಿವಿ. ಚುನಾವಣೆ ಸೋತ ಮೇಲೂ ಕೂಡ ಅವ್ರನ್ನ ಭಾಳ ಸಲ ಅಮಲು ಮಾಡಲ್ಲ. ಸೋತವ್ರಿಗೆ ಅಷ್ಟು ಸರಳವಾಗಿ ಇವತ್ತು ಸಹ ಮತ್ತೆ ಅಧಿಕಾರ ಕೊಡಲ್ಲ. ಅವ್ರನ್ನ MLC ಕೂಡ ಮಾಡಿದ್ದೀವಿ. ಹಾಗಾಗಿ ಮತ್ತೆ ಅವರು ವಾಪಸ್ ಹೋದ್ರು. ಇಲ್ಲ, ಅದು ಒಂದು ರೀತಿಯಿಂದ ಇವತ್ತು ಸಹ ಆ ಸಂದರ್ಭದಲ್ಲಿ ಇವತ್ತು ದಿವಸ ಇವ್ರನ್ನೆಲ್ಲರನ್ನೂ ನಮ್ಮ ಲಕ್ಷ್ಮಣ ಸವದಿ ಅವ್ರನ್ನ ಹತ್ತಿಕ್ಕುವಂಥದ್ದು, ಲಿಂಗಾಯತರನ್ನ ಸ್ವಲ್ಪ ಇದು ಮಾಡುವಂಥದ್ದು ಆಗಿತ್ತು ಅವಾಗ. ಏನ್ರಿ BJPಯಿಂದ ಅದ್ರ ಒಂದು ಭಾಗ ಅವರಷ್ಟೇ. ಅವರಿಂದ ಲಾಭ ಆಗಕ್ಕೆ ಅವರೇ ಗೆಲ್ಲಿಲ್ಲ. ನಮ್ಗೆ ಹೆಂಗೆ ಲಾಭ ಆಗ್ತದೆ? ಹೌದು, ಸತ್ಯದಲ್ಲಿ ಸತ್ಯ ಇದೆ. ನಾನು ಒಬ್ಬ ಅದರಲ್ಲಿ. ಅವ್ರಿಗೆ ಲಾಭ ಆಯಿತು. ಇಲ್ಲಿ ಬಂದಿದ್ದು ಆಮೇಲೆ ಸ್ವಲ್ಪ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಯ್ತದೆ. ನನ್ಗೆ ಗೊತ್ತಿಲ್ಲ, ನಾನು ಅದರಲ್ಲಿ ಭಾಗವಹಿಸಕ್ಕೆ ಹೋಗೋದಿಲ್ಲ. ಅದು ಅವರವರು ಭಕ್ತರ ಇವೆಲ್ಲ ಮಠಗಳೇನಿದಾವಲ್ಲ, ಇವು ಭಕ್ತರ ಮಧ್ಯೆ ಇರುವಂಥದ್ದು. ಗುರುಗಳು ಭಕ್ತರಲ್ಲಿ 2 ಭಾಗ ಇದ್ದಾವೆ. ಅವರು ಬಗೆಹರಿಸ್ಕೋತಾರೆ, ಹಿರಿಯರು ಅವ್ರು ಬಗೆಹರಿಸ್ತಾರೆ. ನಾನು ಅದ್ರ ಬಗ್ಗೆ ಯಾವುದೇ ಹೇಳಿಕೆ ಕೊಡಕ್ಕೆ ಬಯಸಲ್ಲ. ಮೈಸೂರು ಸಮಾವೇಶದಲ್ಲಿ DK ಶಿವಕುಮಾರ್ ಅವರ ಹೆಸರು ತಗೊಂಡಿಲ್ಲ ಅಂತ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಮಾಡಿಕೊಟ್ಟಿದ್ದಾರಲ್ಲ. ಮುಖ್ಯಮಂತ್ರಿಗಳೇ ನಿನ್ನೆ ಹೇಳ್ಬಿಟ್ಟಿದ್ದಾರೆ. DK ಶಿವಕುಮಾರ್ ಸಮಕ್ಷಮದಾಗೆ ಹೇಳಿದ್ದಾರೆ. ಮತ್ತೆ ಯಾಕೆ ಆ ಪ್ರಶ್ನೆ ಕೇಳ್ತಾ ಇದ್ದಾರೆ? ನಾನು ಉದ್ದೇಶ ಆಗ್ತಿರ್ಲಿಲ್ಲ. ಯಾರು ವೇದಿಕೆ ಮೇಲೆ ಆಗಿರೋ ಅವ್ರ ಸರಿ ವಿಷಯ ತಗೊಳ್ಬಾರ್ದು ಅಂತೇಳಿ ಮೊದಲು ಯಾವತ್ತೂ ಹೇಳ್ತಿರ್ತೇವೆ. ಎಷ್ಟೋ ಸಂದರ್ಭದಲ್ಲಿ ಕಾರ್ಯಕ್ರಮಗಳಾಗ್ತಿರ್ತವೆ. ಕಾರ್ಯಕ್ರಮದಲ್ಲಿ ಲಿಸ್ಟ್ ಇರ್ತದೆ, ಅತಿಥಿಗಳ ಲಿಸ್ಟ್ ಇರ್ತದೆ. ಬಂದವ್ರಿಗೂ ಸ್ವಾಗತ, ಇವ್ರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸ್ವಾಗತ ಅಂತೀವಿ ನಾವು. ಹೀಗಾಗಿ ನೋಡಿ ಮುಖ್ಯಮಂತ್ರಿಗಳ ಆ ಉದ್ದೇಶ ಇರಲಿಲ್ಲ. ನಿನ್ನೆ ಅವ್ರ ಮುಂದೆ ಹೇಳಿದಾರೆ, ನಾನಿನ್ನು ಅಸಹ್ಯ ಮಾಡಿದ್ದೀನಪ್ಪ ಅಂತ ಒಂದು ಉದ್ದೇಶ ಇದೆಯಾ? ಅವರೇ ನಿನ್ನೆ ಮುಖ್ಯಮಂತ್ರಿಗಳು ಅವ್ರು ಕ್ಲಾರಿಫೈ ಮಾಡ್ಬೋದು. ನನಗೆ ಕೇಳ್ತಾರೆ. ಈಗ ಅವರು DK ಶಿವಕುಮಾರ್ ಒಟ್ಟಿಗೆ ಇದ್ದಾಗ ಕ್ಲಾರಿಫೈ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.